ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕೃನ್ಕರಣೆ. ಹತ್ತನೇದು ಕಾಮವಿಕಾರಃ ಶುಷ್ಕೆ ನೀರೆ ಕಃ ಕಾಸಾರಃ ಕ್ಷೀರೆ ವಿತ್ತೆ ಕಃ ಪರಿವಾರ ಜ್ಞಾತೆ ತತ್ವೇ ಕಃ ಸಂಸಾರಃ. ಮಾ ಕುರು ಧನಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ. ಮಾಯಾಮಯಮಿದಮಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ. ಮಾ ಕುರು ಧನಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ. ಮಾಯಾಮಯಮಿದಂ ಅಖಿಲಂ ಹಿತ್ವಾ. ಹಿತ್ವಾನೂ ಇದೆ, ಬುದ್ಧ್ವಾನೂ ಇದೆ. ಹಿತ್ವಾ ಇಸ್ ಎ ಬೆಟರ್ ರೀಡಿಂಗ್. ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕೃನ್ಕರಣೆ. ನಹಿ ನಹಿ ರಕ್ಷತಿ ಡುಕೃನ್ಕರಣೆ. ಏನಾಯ್ತು ಇವಾಗ? ಜೀವನದಲ್ಲಿ ಈ ಶ್ಲೋಕ ಗರ್ವವನ್ನು ಪಡಬೇಡ ಅಂತ ಹೇಳ್ತಾ ಇದೆ. ಮಾಕುರು ಧನ ಜನ ಯೌವನ ಗರ್ವಂ. ಮಾಕುರು ಗರ್ವಂ ಮಾಕುರು. ಮೂರು ವಿಚಾರವನ್ನು ತಿಳಿಸ್ತಿದ್ದಾನೆ. ಯೌವನದಲ್ಲಿ ಗರ್ವ ಬೇಡ ನಿನಗೆ. ಯೌವನದಲ್ಲಿ ಇದ್ದಾಗಲೂ ಬೇಡ, ಇಲ್ಲದೆ ಯೌವನ ಹೋದ್ಮೇಲೆ ಇರಲ್ಲ ಬಿಡಿ. ಯೌವನದಲ್ಲಿದ್ದಾಗ ಗರ್ವ ಬೇಡ. ಜನಗಳೆಲ್ಲ ನನ್ನ ಜೊತೆ ಇದ್ದಾರೆ ಅನ್ನುವಂತಹ ಗರ್ವ ಬೇಡ. ಮತ್ತು ಧನ ನನ್ನ ಹತ್ರ ಜಾಸ್ತಿ ಇದೆ, ಸಂಪತ್ತಿದೆ, ಆ ಗರ್ವ ಬೇಡ. ಯಾಕಂದರೆ ಈ ಮೂರಿದ್ದರೆ ಮನುಷ್ಯ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಒಳ್ಳೆಯದಕ್ಕೂ ಹೋಗ್ಬೋದು, ಕೆಟ್ಟದಕ್ಕೂ ಹೋಗ್ಬೋದು. ಧರ್ಮ ಪ್ರಚಾರವನ್ನು ಮಾಡ್ಬೋದು. ಧನದಿಂದ ಧರ್ಮ ಪ್ರಚಾರ ಸಾಧ್ಯ. ಜನ ಇರೋದ್ರಿಂದ ಆಳಬಲ ಅದು ಸಾಧ್ಯ. ಮತ್ತು ಯೌವನ ಇರೋದ್ರಿಂದ ಶಕ್ತಿ. ಇದೇ ಒಬ್ಬ ಭ್ರಷ್ಟ ರಾಜಕಾರಣಿಗಿದ್ದರೆ ಅವನು ಧರ್ಮಿಷ್ಠನ ಅಧರ್ಮಿಷ್ಠನ? ಅಧರ್ಮಿಷ್ಠ. ಭ್ರಷ್ಟ ರಾಜಕಾರಣಿ ಆದರೆ. ಅದೇ ಸಾತ್ವಿಕ ರಾಜಕಾರಣಿ ಆದರೆ, ಯೋಗ್ಯವಾದ ರಾಜಕಾರಣಿ ಆದರೆ ಈ ಮೂರನ್ನು ಉಪಯೋಗಿಸ್ಕೊಂಡು ಒಂದು ರಾಜ್ಯವನ್ನು, ಒಂದು ದೇಶವನ್ನೇ ಕಟ್ಬೋದು ಅಲ್ವಾ? ಆ ರೀತಿಯಾಗಿ ಗರ್ವ ಪಡಬೇಡ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಯಾಕೆ ಗರ್ವ ಪಡಬಾರ್ದು? ಸ್ವಾಮಿ ಎಲ್ಲ ನಂದೇ ತಾನೆ, ಯೌವನ ನಂದು, ಹಣ ನಂದು, ಜನಗಳೆಲ್ಲ ನನ್ನ ಜೊತೆ ಇದ್ದಾರೆ, ಯಾವುದು ನಿಂದಲ್ಲ, ಎಲ್ಲ ನಿನಗೆ ಬಂದಿರೋವಂಥದ್ದು. ಯೌವನ ನಿನಗೆ ಬಂದಿರೋವಂಥದ್ದು. ಯಾಕಂದರೆ ಯಾವುದು ಬಂತೋ ಯೌವನ ವಯಸ್ಸಾದ್ಮೇಲೆ ಹೋಗುತ್ತಲ್ವ. ಮತ್ತು ನಿಂದು ಅಂತ ಹೇಗೆ ಕ್ಲೈಮ್ ಮಾಡ್ತೀಯ ಅಲ್ವಾ? ಈ ಶರೀರವೇ ನಂದಲ್ಲ. ಶರೀರ ತಂದೆ ತಾಯಿಗಳ ಸೇರಿಕೆಯಿಂದ ಬಂತು. ಆಮೇಲೆ ತಾಯಿ ನೋಡ್ಕೊಳ್ಳಿಲ್ವ? ಹಾಗೆ ಬೆಳೆದ್ವಿ, ಶಾಲೆಗೆಲ್ಲ ಹೋದ್ವಿ, ಶಾಲೆಯಲ್ಲಿ ವಿದ್ಯೆಯನ್ನು ಕಲ್ತ್ವಿ. ವಿದ್ಯೆಯನ್ನು ನನಗೆ ತಾನಾಗೆ ಬಂತ ವಿದ್ಯೆ, ಸುಮ್ಮನೆ ಹೇಗೆ ಕೂತಿದ್ದೆ. ಇದು ಸೈನ್ಸ್, ವಿಜ್ಞಾನ, ಗಣಿತ, ಭೂಗೋಳಶಾಸ್ತ್ರ ಎಲ್ಲ ಬಂತ? ಇಲ್ವಲ್ಲ. ಒಂದು ಉಪಾಧ್ಯಾಯರು ಹೇಳ್ಕೊಟ್ಟ ಮೇಲೆ ತಾನೆ ಆ ವಿದ್ಯೆ ನನಗೆ ಬಂದಿದ್ದು. ಆ ವಿದ್ಯೆಯನ್ನು ಉಪಯೋಗಿಸ್ಕೊಳ್ತಾನೆ ನಾನಿವಾಗ ಊಟವನ್ನು ಮಾಡ್ತಾ ಇರೋದು. ಯೌವನ ಬಂತು. ಯೌವನ ಹೇಗೆ ಬಂತು? ಆಹಾರವನ್ನು ತಂದೆ ತಾಯಿ ಕೊಟ್ಟಿದ್ದರಿಂದ ತಾನೇ ಪುಷ್ಟಿಯಾಗಿದ್ದು ಶರೀರ. ನಾಗಳಸನ್ನ ಕೆಲಸಕ್ಕೆ ಹೋಗ್ತೀವಿ ಅಂದರೆ ನಿಮಗೊಂದು ಇಂಟರ್ವ್ಯೂ ಮಾಡಿ ಕೆಲಸ ಕೊಟ್ಟು ತಿಂಗಳಿಗೆ 1 ಲಕ್ಷ 2 ಲಕ್ಷ ಸಂಬಳ ಕೊಡೋದು ನೀವೇ ಮಾಡಿಬಿಟ್ರಾ ಎಲ್ಲನೂ? ನಿಮಗೆ ಅಷ್ಟು ಜನ ಸಹಾಯಕ್ಕೆ ಬೇಕು. ಏನು ಮಾಡಬೇಕು ಅಂತ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿರಬೇಕು. ಎಲ್ಲರೂ ಸಹಾಯಕ್ಕೆ ಬೇಕಲ್ಲ.
ಟೀಮ್ ಬಿಲ್ಡಿಂಗ್ ಅಂತ ಯಾಕೆ ಮಾಡ್ತಾರೆ? ಸಿಂಗಲ್ ಬಿಲ್ಡಿಂಗ್ ಇಲ್ವಲ್ಲ. ಟೀಮ್ ಬಿಲ್ಡಿಂಗೆಲ್ಲ ಕರ್ಕೊಂಡು ಹೋಗ್ತಲ್ಲ ಹೊರಗಡೆ, ರೆಸಾರ್ಟ್ಗೆಲ್ಲ ಹೋಗಿ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಹಾಗೆ ಅಂತಲ್ಲ. ಯಾವುದು ನನ್ನದಿದೆ? ಯೌವನ ನನ್ನದಲ್ಲ, ಯಾಕಂದರೆ ಎಲ್ಲ ಬಂದಿರುವಂಥದ್ದು. ಜನ ಗುಂಪು ನನ್ನದಲ್ಲ, ಯಾವುದೋ ಒಂದು ವಿಚಾರಕ್ಕೆ ಎಲ್ಲರೂ ಬಂದಿರ್ತಾರೆ, ಸೇರ್ ಮಾಡಬೇಕು. ಹಣ ನನ್ನದಲ್ಲ. ಐ ಆಮ್ ಓನ್ಲಿ ಎ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಇನ್ ಎ ಲಾರ್ಜರ್ ಪಿಕ್ಚರ್. ಜೀವನ ಅನ್ನೋದಲ್ಲಿ ನಂದು ಏನೂ ಇಲ್ಲ. ಇಫ್ ಯು ಟೇಕ್ ಯುವರ್ ಓನ್ ಲೈಫ್, ನಮ್ಮ ಜೀವನ ತಗೊಂಡ್ರೆ ನಂದು ಅಂತೇನಿದೆ ನೀವೇ ಯೋಚನೆ ಮಾಡಿ ಹೇಳಿ. ಇವಾಗ ಆಶ್ರಮ ಕಟ್ಸಿದ್ದೀವಪ್ಪ, ಈ ಆಶ್ರಮ ನಂದು ಅಂತ ಹೇಳೋಕ್ಕಾಗತ್ತಾ? 1% ಹೇಳೋಕ್ಕಾಗಲ್ಲ. ಯಾಕೆ? ಕಾಂಟ್ರಿಬ್ಯೂಷನ್ ಮಾಡಿದವರು ಇದ್ದಾರೆ, ಅವ್ರು ಕೊಟ್ಟಿರೋ ದುಡ್ಡಿಂದ ನಾವೆಲ್ಲ ಜೀವನ ಮಾಡ್ತಾಯಿದ್ದೀವಿ. ಅವರು ಕಾಂಟ್ರಿಬ್ಯೂಷನ್ ಮಾಡೋದ್ರಿಂದ ದೇವ್ರಿಗೆ ಪೂಜೆ ಆಗಲಿ, ದೇವ್ರಿಗೆ ನೈವೇದ್ಯ ಆಗಲಿ, ನಾವು ಊಟ ಮಾಡೋದಾಗಲಿ, ವಸತಿ ಆಗಲಿ, ಬೆಳಕು, ಲೈಟು, AC ಎಲ್ಲ ಹಾಕ್ಕೊಂಡಿರೋದು ಯಾತಕ್ಕೆ? ನಮ್ಮದೇನಿಲ್ವಲ್ಲ ಕಾಂಟ್ರಿಬ್ಯೂಷನ್. ನಿಮ್ಮ ಜೀವನನೇ ತಗೊಳ್ಳಿ. ನಾನು ಮಾಡಿದೆ, ಏನು ಮಾಡಿದ್ದೀರಪ್ಪ? ನೀವು ಹಾಕ್ಕೊಂಡಿರೋ ವಸ್ತ್ರ ನಿಮ್ಮದ್ದ, ಶರೀರ ನಿಮ್ಮದ್ದ, ಯಾವುದು ನಮ್ಮದಲ್ಲ. ಈ ಥರ ಇದ್ದ ಗರ್ವ ಏನು ಪಡೋದು? ಇದೆಲ್ಲ ಸೇರಿ ಬಂದಿದೆ. ಒಂದು ಪ್ರಾರಬ್ಧವಶಾತ್, ಇನ್ನೊಂದು ತಂದೆ ತಾಯಿಯವರ ಆಶೀರ್ವಾದ, ಇನ್ನೊಂದು ಸ್ನೇಹಿತರ ಆಶೀರ್ವಾದ, ಹೆಚ್ಚಾಗಿ ಭಗವಂತನ ಆಶೀರ್ವಾದ. ಯಾವುದು ಬಂತೋ ಅದು ನಂದಲ್ಲ. ಬಂದ ಮೇಲೆ ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೀನೋ ಅನ್ನೋದು ನನ್ನ ಪುರುಷಾರ್ಥದ ಮೇಲೆ ಇದೆ. ಬರೆದು ಬಂತು, ಅದು ಪ್ರಾರಬ್ಧವಶಾತ್ ಅಂತ ಹೇಳ್ತಿರೋ, ಅಥವಾ ಹಿರಿಯರ ಆಶೀರ್ವಾದ ಅಂತ ಹೇಳ್ತಿರೋ, ಇಲ್ಲ ಭಗವಂತನ ಆಶೀರ್ವಾದ ಅಂತ ಹೇಳ್ತಿರೋ, ಅದು ಒಳ್ಳೆಯದು. ಅದನ್ನೇ ಗೀತೆ 3ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. 3ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಏನು? ಇಷ್ಟಾನ್ ಭೋಗಾನ್ ಹಿವೋ ದೇವ ದಾಸ್ಯಂತೆ ಯಜ್ಞಭಾವಿತಾ ತೈರ್ದತ್ತಾನಃ ಪ್ರದಾಯೇಭ್ಯ ಯೋ ಭುಂಕ್ತೆ ಸ್ಥೇನ ಏವ ಸಹ. ನಮ್ಮ ಆಸೆಗಳನ್ನೆಲ್ಲ ಪೂರೈಸ್ಕೊಳ್ಬೇಕು ಅಂದರೆ ಭಗವಂತನ ಹತ್ರ ಹೋಗ್ತೀವಿ. ಭಗವಂತ ಆಶೀರ್ವಾದವನ್ನು ಮಾಡಿ ಯಜ್ಞವನ್ನು ಮಾಡಿ ತೃಪ್ತಿಗೊಳಿಸ್ಕೊ ಅಂತ ಹೇಳ್ತಾನೆ. ಭಗವಂತ ಆ ರೀತಿಯಾಗಿ ಆಶೀರ್ವಾದ ಮಾಡಿ ನಮಗೆ ವಸ್ತುಗಳನ್ನು ಕೊಟ್ಟ ಮೇಲೆ ಮತ್ತೆ ಆ ಭಗವಂತನಿಗೆ ಕೊಡದೆ ನಾವೇ ಸ್ವೀಕರಣೆ ಮಾಡಿದ್ರೆ ಸ್ಥೇನ ಏವ ಸಹ, ನಿನ್ನ ಕಳ್ಳ ಅಂತಾನೆ ಕೃಷ್ಣ. ಇಫ್ ಯು ಡೋಂಟ್ ಗಿವ್ ಬ್ಯಾಕ್ ವಾಟ್ ಯು ಹ್ಯಾವ್ ಗಾಟ್ ಫ್ರಮ್ ನೇಚರ್ ಆರ್ ಭಗವಂತ, ಇಫ್ ಯು ಈಟ್ ಕನ್ಸ್ಯೂಮ್ ಬೈ ಯುವರ್ ಓನ್ ಸೆಲ್ಫ್, ಸ್ಥೇನ ಏವ ಸಹ. ಇಷ್ಟಾನ್ ಭೋಗಾನ್ ಹಿವೋ ದೇವಾಹ, ನಮ್ಮ ಇಷ್ಟಗಳನ್ನೆಲ್ಲ ಭಗವಂತನನ್ನು ಪ್ರಾರ್ಥನೆ ಮಾಡಿ, ದಾಸ್ಯಂತೆ ಯಜ್ಞಭಾವಿತಾ, ಯಜ್ಞದಲ್ಲಿ ಅವ್ರನ್ನ ಬರಮಾಡಿಕೊಂಡು ನಾವೆಲ್ಲ ಕೊಟ್ಟ ಮೇಲೆ ಅವ್ರ ಆಶೀರ್ವಾದ ಮಾಡ್ತಾರೆ. ತೈರ್ದತ್ತಾನಃ ಪ್ರದಾಯೇಭ್ಯ, ಯಾರು ಮತ್ತೆ ಅವರು ಕೊಟ್ಟು ಆಫರ್ ಮಾಡಲಿಲ್ವೋ ಅವರು ಕೊಡೋದು ಅಂದರೆ ನಿಮ್ಮಿಂದ ಬಂದಿದೆ ಭಗವಂತ, ಇವಾಗ ಊಟ ಮಾಡ್ತೀವಪ್ಪ, ನಾವು ಸಂಪಾದನೆ ಮಾಡಿದ್ವಿ, ನಾವು ಸಂಪಾದನೆ ಮಾಡಿದ್ದು ಒಂದು ಕಾಂಟ್ರಿಬ್ಯೂಷನ್. ಸರಿ, ನೀವು ತಿಂಗಳಿಗೆ 3 ಲಕ್ಷ ರೂಪಾಯಿ ಸಂಬಳ ಬರುತ್ತೆ, ನೀವು ಅಗ್ರಿಕಲ್ಚರಲ್ಲಿ ಹೋಗಿ ವ್ಯವಸಾಯ ಮಾಡ್ತೀರಾ? ನಾವೇನು ಹೇಳ್ತೀವಿ? ನಾ ದುಡ್ದು ತಿನ್ನಬೇಕು ಅಂತೀವಿ. ನೀನು ಆ್ಯಕ್ಚುಲಿ ದುಡ್ದಿರೋದೇನು? ನೀನು ಆಫೀಸಲ್ಲಿ ಕೂತ್ಕೊಂಡು ಏನೋ ದುಡ್ದೆ, ಮಾಡಬಾರ್ದನ್ನು ಮಾಡಿದೆ, ಇಮೇಲ್ ಮಾಡ್ತಾ ಆಗ್ತಾನೆ ಇರ್ತೀಯ, PowerPoint ಪ್ರೆಸೆಂಟೇಷನ್ ಮಾಡ್ತಾನೆ ಇರ್ತೀಯ, ಕಾಲ್ ಮೇಲೆ ಕಾಲ್ ಮಾಡ್ತಿದ್ದೆ. ನಿಜವಾಗ್ಲೂ ದುಡ್ದಿರೋನು ಯಾರೋ? ವ್ಯವಸಾಯದಲ್ಲಿರುವಂತಹ ರೈತ. ನಿನಗೇನೋ ಒಂದು ಹಣ ಬಂತು, ಆ ಹಣದಿಂದ ಅನ್ನವನ್ನು ಕೊಂಡುಕೊಂಡೆ, ಅನ್ನವನ್ನು ಕೊಂಡ್ಕೊಂಡು ಮನೆಯಲ್ಲಿರೋರಿಗೆಲ್ಲ ಕೊಟ್ಟೆ. ನಿನ್ನ ಕಾಂಟ್ರಿಬ್ಯೂಷನ್ ಎಷ್ಟು? 1%. ಅಕ್ಕಿಯನ್ನು ಬೆಳೆದಿದ್ದು ನೀನಲ್ಲ, ರೈತನೇ ಅಕ್ಕಿನ ಬೆಳೆದನ್ನ ಇಲ್ಲ. ಅವನಿಗೊಂದು ಫಲವತ್ತಾದ ಭೂಮಿ ಬೇಕಾಗಿತ್ತು, ಅವನಿಗೆ ಅಷ್ಟೇ ಬೆಳೆದನ್ನ ಮಳೆ ಬರಬೇಕಾಗಿತ್ತು, ಸೂರ್ಯನ ಕಿರಣಗಳು ಬೀಳಬೇಕಾಗಿತ್ತು, ಗಾಳಿ ಬೇಕಾಗಿತ್ತು ಅಲ್ವಾ? ಮತ್ತು ಯೌವನ ಶಕ್ತಿ ಬೇಕಾಗಿತ್ತು. ಇದನ್ನೆಲ್ಲ ಬಿಸಿಲಲ್ಲಿ ನಿಂತ್ಕೊಂಡು ಮಾಡಬೇಕಲ್ಲ. ಈ ಬಿಸಿಲಲ್ಲಿ ಹೇಗೆ ನಿಲ್ಲಕ್ಕಾಗುತ್ತೆ ನಮಗೆ? ಯೋಚನೆ ಮಾಡಿ. ಮತ್ತು ಜನ ಬೇಕಾಗಿತ್ತು. ಯಾವುದೂ ನಂದಲ್ಲ. ಪೂಜೆ ಮಾಡ್ತೀವಿ. ಇವಾಗ ನಾನು ಪೂಜೆಗೆ ಕೂತ್ರು ಇವು ಸಹಾಯಕ್ಕಿಲ್ಲ ಅಂದರೆ ಎಲ್ಲಿ ಪೂಜೆ ಆಗುತ್ತೆ? ನೈವೇದ್ಯ ಮಾಡೋಕ್ಕೆ ಅವ್ರ ಅಡುಗೆಯವ್ರು ಇಲ್ಲಾಂದರೆ ಎಲ್ಲಿ ಸಹಾಯಕ ಆಗುತ್ತೆ? ಆರತಿ ಮಾಡ್ತೀವಿ, ಕರ್ಪೂರ ಇಲ್ಲಾಂದರೆ ಕರ್ಪೂರ ಸೃಷ್ಟಿ ಮಾಡೋದನ್ನ ಯಾವುದು ಹೇಳಿ? ಪೂಜೆ ಇಲ್ಲ. ಹಣ್ಣು ನಮ್ದ, ಹೂ ನಮ್ದ, ಶ್ರೀಚಕ್ರ ಮಾತ್ರ ಮುಂದೆ ಇಟ್ಕೊಂಡು ನಾನು ಅರ್ಚನೆ ಮಾಡಿ ಅದಕ್ಕೆ ಸುವರ್ಣ ನಾಣ್ಯವೋ ಬೆಳ್ಳಿ ನಾಣ್ಯವೋ ಹಾಕಿದ್ರೆ ಅದು ನಂದು. ಆ ನಾಣ್ಯ ಹಾಕಿದ್ದು ಯಾರು ಕೊಟ್ಟಿದ್ದು? ಯೋಚನೆ ಮಾಡಿ. ಯಾವುದೂ ನಮ್ಮದಲ್ಲ. ಇಲ್ಲಿ 3 ಮಾತ್ರ ಹೇಳ್ತಿದ್ದಾರೆ, ಯೌವನ, ಜನಬಲ ಹಾಗೂ ಹಣಬಲ ಅಂತ. ನೀವು ನೋಡಿದ್ರೆ ಶರೀರ ಯಾವುದೂ ನಮ್ಮದಲ್ಲ, ತಾನಾಗೆ ಬಂದಿರೋದಲ್ಲ. ಆದರೆ ಈತ ನಾನು ಕಷ್ಟಪಟ್ಟಿದ್ದೀನಿ, ಇಟ್ ಇಸ್ ಮೈ ಮನಿ ಅಂತಾನೆ. ನನ್ ಆಫ್ ಇಟ್ ಇಸ್ ಅವರ್ಸ್, ಇಟ್ ಇಸ್ ಆಲ್ ಗಿವನ್. ಈವನ್ ದ ವೆರಿ ಸ್ಟ್ರೆಂತ್ ಟು ವರ್ಕ್ ಈಸ್ ಭಗವಾನ್ಸ್ ಗ್ಲೋರಿ. ಅದಕ್ಕೆ ಕೃಷ್ಣ ಏನು ಹೇಳಿದ್ದು 7ನೇ ಅಧ್ಯಾಯದಲ್ಲಿ? ಬಲಂ ಬಲವತಾ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಎಲ್ಲ ನಿನ್ನ ಶಕ್ತಿ ಇದೆ ಅಂತ ಹೇಳ್ತೀಯಲ್ವ ಅರ್ಜುನ, ಅದು ನಾನು ಕೊಟ್ಟಿರುವಂಥದ್ದು ಶಕ್ತಿ. ಯೌವನದಲ್ಲಿ ಆಸೆ ಎಲ್ಲ ಬಂತು? ಬಲಂ ಬಲವತಾ ಚಾಹಂ. ಯೋಚನೆ ಮಾಡಿ.
ಆ ರೀತಿಯಾಗಿ ಈ ವಿಚಾರದಲ್ಲಿ ಯೌವನದಲ್ಲಾಗಲಿ ಹಣ ಸಂಪಾದನೆಯಲ್ಲಾಗಲಿ ಅಥವಾ ಜನರ ಬಲದಲ್ಲಾಗಲಿ ಗರ್ವವನ್ನು ಪಡಬೇಡ. ನೀನು ಗರ್ವಪಟ್ಯೋ ಕಾಲಹ ನಿಮೇಷಾತ್ ಹರತಿ. ಯಮಧರ್ಮರಾಜ, ಕಾಲ ಅಂತ ಅವನಿಗೆ ಹೆಸರು, ಕಾಲಾಯ ನಮಃ, ಕಾಲಾಯ ನಮಃ ಈಶ್ವರ, ಇವನು ಕಾಲಾಯ ನಮಃ. ಹರತಿ ನಿಮೇಷಾತ್ ಕಾಲಸ್ಸರ್ವಂ, ಕ್ಷಣ ಮಾತ್ರದಲ್ಲಿ ಕಣ್ಣು ತೆಗೆದು ಕ್ಲೋಸ್ ಮಾಡೋಷ್ಟರಲ್ಲಿ, ಆ ರೆಪ್ಪೆಗಳು ಹೀಗೆ ಮೇಲೆ ಹೋಗಿ ಮುಚ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಮುಗಿದೋಯ್ತು. ಎಲ್ಲ ಚೆನ್ನಾಗಿರ್ತಾರೆ, ನಾಳೆ ಕೇಳಿದ್ರೆ ಆರೋಗ್ಯ ಸರಿ ಇಲ್ಲ ಅಂತಾರೆ ಅಲ್ವಾ? ಯಾವ್ದು ನಮ್ಮ ಕೈಲಿದೆ? ಇವಾಗ ಮೊನ್ನೆ ನೋಡಿದ್ರೆ ಇದರಲ್ಲಿ ಚೆನ್ನೈಯಲ್ಲಿ ಒಂದು ದೇವಸ್ಥಾನ ಇದೆ, ಪುಷ್ಕರಣಿ. ಆ ಹೆಸರು ಮರ್ತೋಯ್ತದು, ತಿರುವಳ್ಳುವರ ಅಥವಾ ಯಾವುದೋ ಒಂದು ಗೊತ್ತಿಲ್ಲ. ಆ ಪುಷ್ಕರಣಿಗೆ ಏನೋ ಒಂದು ಐತಿಹ್ಯ ಅಂದ್ಬಿಟ್ಟು ಪ್ರತಿ ಸತಿ ತಿಂಗಳಿಗೊಂದು ಸತಿ ಆ ಪುಷ್ಕರಣಿಲಿ ಹಾಲು ಹಾಕೋದು ಮತ್ತು ಬೆಲ್ಲ ಹಾಕೋದು. ಪುಷ್ಕರಣಿಗೆ ಏನೋ ಬೆಳೆದರ ಐತಿಹ್ಯ. ಕ್ಲೀನ್ ಮಾಡಲ್ಲ, HRNC ಡಿಪಾರ್ಟ್ಮೆಂಟ್ ಇವಾಗ ಹೋಗಿದ್ದಂತ ಕ್ಲೀನ್ ಮಾಡೋದು, ಗುಬ್ಬನ ಆತಲ್ಲ ಹೋದ್ರೇ. ಇವಾಗ ಸಮ್ಮರ್ ವೆಕೇಷನ್ ಅಂತ ಹೇಳಿ ಪಾಠಶಾಲೆ ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಸಾಯಂ ಸಂಧ್ಯಾ ವಂದನೆ ಅಲ್ಲಿ ದಡದಲ್ಲೇ ಕೂತ್ಕೊಂಡು ಮಾಡ್ತಿದ್ದಾರೆ. ಏನಾಗಿದೆ, ಹಾಲು ಇದೆಲ್ಲ ಹಾಕಿ ಜಾರತ್ತೆ. ನೀವು ಸಂಧ್ಯಾವನೆ ಮಾಡ್ತೇನೆ, ಒಬ್ಬ ಒಟ್ಟು 9ನೇ ವರ್ಷದ ಒಟ್ಟು ಜಾರಿದ್ದಾನೆ, ಆ ಪುಷ್ಕರಣಿಲಿ ಬಿದ್ದಿದ್ದಾನೆ. ಈಜು ಬರಲ್ಲ ಅವನಿಗೆ. ಪಕ್ಕದಲ್ಲಿ ಇರೋನು ಅವನನ್ನು ಹಿಡಿಯೋಕ್ಕೆ ಹೋಗಿ ಇವನು ಬಿದ್ದಿದ್ದಾನೆ. 3ನವ್ನು ಹಿಡಿಯೋಕೆ ಅವನು ಬಿದ್ದ, 3 ಜನ ಒಟ್ಟಿಗೆ ಔಟ್. ಇವಾಗೇನು ಹೇಳ್ತೀರಾ ಇದಕ್ಕೆ? ಇಲ್ಲ, ಇವರು ವೇದಾಧ್ಯಯನ ಮಾಡ್ತಿದ್ರು, ಭಗವಂತ ಇವ್ರ ಮೇಲೆ ಹೆಚ್ಚಾಗಿ ಹರಿಸ್ತಾನೆ, ಏನು ಆಶೀರ್ವಾದ ಚೆನ್ನಾಗಿದೆ ಅಂತ ಹೇಳೋಕ್ಕಾಗತ್ತಾ? ಹರತಿ ನಿಮೇಷಾತ್ ಕಾಲಸ್ಸರ್ವಂ. ನೀವು ದೈವಿಕವಾಗಿರಿ ಇಲ್ಲ ನಾಸ್ತಿಕರಾಗಿರಿ, ಪ್ರಾರಬ್ಧ ಮುಗೀತು. ಅವನಿಗೆ 8-9 ವರ್ಷಕ್ಕೆ ಪ್ರಾರಬ್ಧ ಮುಗೀತು, ಅಷ್ಟೇ ಮುಗೀತು ಅಲ್ಲಿಗೆ. ಈಗ ನೀವು ಅಲ್ಲೆಲ್ಲ HRNC ಬೋರ್ಡ್ ಹೋಗಿ ಗಲಾಟೆ ಮಾಡಿ ಕ್ಲೀನ್ ಮಾಡಲಿಲ್ಲ, ಅದಕ್ಕೆ ಮಕ್ಕಳು ಜಾರಿದ್ರು ಅಂತ ಅದೊಂದು ಗಲಾಟೆ ಅಷ್ಟೇ, ಅಪ್ಪ ಅಮ್ಮಂದರು ಅಲ್ವಾ? ಯೋಚನೆ ಮಾಡಿ. ಆ ರೀತಿಯಾಗಿ ಗರ್ವ ಪಡಬೇಡ. ಯಾಕಂದರೆ ಯಾವುದು ಬಂತೋ, ಯೌವನ ಬಂತು, ವಯಸ್ಸಾದ ಮೇಲೆ ಯೌವನ ಇರುತ್ತಾ? ಆಮೇಲೆಲ್ಲ ಹೇಳ್ತೀವಿ ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಅದು ಮಾಡ್ಬೋದಾಗಿತ್ತು ಅಂತ. ಮಾಡಲಿಲ್ಲ ಆವಾಗ. ಹರತಿ ನಿಮೇಷಾತ್ ಕಾಲಸ್ಸರ್ವಂ. ಯಾಕೆ? ಯಾವುದು ಬಂತೋ ಅದು ಹೋಗುತ್ತೆ, ಅದಕ್ಕೆ ಹೆಸರು ಮಾಯಾ ಅಂತ. ಮಾಯಾಮಯಮಿದಂ ಅಖಿಲಂ ಹಿತ್ವ. ಈ 3 ಯೌವನ, ಜನ ಹಾಗೂ ಸಂಪತ್ತಕ್ಕೆ ಮಾಯಾ ಅಂತ ಹೆಸರು. ಈ 3 ಅಂತಂದರೆ ಎಲ್ಲವನ್ನು, ಯಾವುದು ಬರುತ್ತೋ ಅದು ಹೋಗಲೇಬೇಕು, ಅದಕ್ಕೆ ಮಾಯಾ ಅಂತ ಹೆಸರು. ಮಾಯಾ ಅಂದರೆ ಏನು? ಮಾಯಾ ಅಂದರೆ ಯಾವುದಿಲ್ಲವೋ, ಯಾವುದಿಲ್ಲವೋ ಅದು ಇದೆ ಅಂತ ತೊಳತ್ತಲ್ಲ, ಅದೇ ಮಾಯಾ. ಯೌವನ ಇದೆ, ಆ ಯೌವನವನ್ನು ಯೂಸ್ ಮಾಡ್ತಾ 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 ಅದು ಕ್ಷೀಣಿಸಿ ಹೋಗುತ್ತೆ, ಆಮೇಲೆ ಅದಿಲ್ಲ. ಹಣ ಇದೆ, ಅದನ್ನು ಉಪಯೋಗಿಸ್ತಾ ಇದ್ದಾಗ ಹಣ ಇಲ್ಲ. ಜನಗಳಿರ್ತಾರೆ, ಎಲ್ಲಿವರೆಗೂ ನೀವು ಅವ್ರಿಗೆ ಹಣ ಕೊಡ್ತೀರೋ ಅಲ್ಲಿವರೆಗೂ ಇರ್ತಾರೆ, ಆಮೇಲೆ ಅವರು ಇರಲ್ಲ, ಅಷ್ಟೇ. ಇಡೀ ಜಗತ್ತೇ ಹಾಗೆ. ಮಾಯಾಮಯಮಿದಂ ಅಖಿಲಂ ಜಗತ್ ಹಿತ್ವ ಅಂದರೆ ಗಿವಪ್, ಗಿವಪ್, ಬಿಟ್ಬಿಡು. ಮಾಯ ಜಗತ್ತು ಅಂದ್ಕೊಂಡು ತಿಳ್ಕೊಂಡು ಬಿಟ್ಬಿಡು. ಅದಕ್ಕೆ ಪಟ್ಟರು ಬೇಡ. ಪಟ್ಟರು ಅಂದರೆ ಅದಕ್ಕೆ ಅಟ್ಯಾಚ್ಮೆಂಟ್ ಬೇಡ ಅಂತ. ಅದಕ್ಕೆ ಭಗವಂತ ಏನು ಹೇಳಿರೋದು 7ನೇ ಅಧ್ಯಾಯದಲ್ಲಿ ಪ್ರಸಿದ್ಧವಾದ ಶ್ಲೋಕ, ನನ್ನ ಅಧೀನದಲ್ಲಿದೆ ಮಾಯಾ ಅಂತಾನೆ ಕೃಷ್ಣ ಅಲ್ವಾ? 7ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ನನ್ನ ಅಧೀನದಲ್ಲಿದೆ, ಯಾರು ನನಗೆ ಶರಣ ಆಗ್ತಾರೋ ಅವರನ್ನು ಮಾಯದಿಂದ ಪಾರು ಮಾಡ್ತೀನಿ ಅಂತಾನೆ. ಪ್ರಸಿದ್ಧವಾದ ಶ್ಲೋಕ ಯಾವುದು? 7ನೇ ಅಧ್ಯಾಯ, ಸರ್ವಧರ್ಮ 18ನೇದು ಅಲ್ಲ, 7ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕ. ನನ್ನ ಅಧೀನದಲ್ಲಿ ಮಾಯಾ ಇದೆ. ನೋಡ್ಕೊಂಡು ಹೇಳಬಾರ್ದು, ನೋಡ್ಕೊಂಡು ನಾನು ಹೇಳ್ತೀನಿ. ಪ್ರಸಿದ್ಧವಾದ ಶ್ಲೋಕ. ಇವಾಗ ಹೇಳಿದ ತಕ್ಷಣ ಅಯ್ಯೋ ಅಂತೀರ ಇವಾಗೆಲ್ಲರೂ. ದೈವಿ ಅಷ್ಟೇ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್. ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಎಷ್ಟು ಸ್ಪಷ್ಟವಾಗಿ ಹೇಳಿದಾನೆ ಕೃಷ್ಣ. ನನ್ನ ಅಧೀನದಲ್ಲಿ ಮಾಯಾ ಇದೆ ಅರ್ಜುನ, ನನಗೆ ನೀನು ಶರಣ ಹೋಗೋ, ನಿನಗೆ ಮಾಯಾ ಏನು ತೊಂದರೆ ಮಾಡಲ್ಲ, ಆ ರೀತಿಯಾಗಿ ನಾನು ನೋಡ್ಕೊಳ್ತೀನಿ. ಇದೆಲ್ಲ ಯೌವನ, ಹಣ ಸಂಪತ್ತು, ಜನದ ಬಲ
ಭಗವಂತ ನನಗೆ ಕೊಟ್ಟಿದ್ದಾನೆ, ಮೂಲ ಕಾರಣ ಭಗವಂತ ಅಂತ ನಾವು ಅಂದ್ಕೊಂಡ್ಬಿಟ್ರೆ ಈ ಮೂರು ನಮಗೆ ತೊಂದರೆ ಮಾಡಲ್ಲ. ರಾಜಕಾರಣಿಗಳೆಲ್ಲ ಯಾಕೆ ಒದ್ದಾಡ್ತಾರೆ? ಇದಕ್ಕೆ ತಾನೆ. ಅವ್ರಿಗೆ ಜನಬಲ ಬೇಕು, ಸಂಪತ್ತು ಅವ್ರಿಗೆ ಬೇಡ. ಜನಬಲ ಮತ್ತು ರೆಕಗ್ನಿಷನ್, ಆ ಹೆಸರು ಮತ್ತು ಆ ಕೀರ್ತಿಗೆ, ನೇಮ್ ಆ್ಯಂಡ್ ಫೇಮ್ಗೆ ಅಷ್ಟು ಒದ್ದಾಡ್ತಾರೆ. ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು, ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗಬೇಡ ಅಲ್ವಾ? ಜನಬಲದಿಂದ ದುಡ್ಡು ಕೊಟ್ಟು ಎಲ್ಲರನ್ನೂ ಕೊಂಡ್ಕೊಳ್ಳೋಣ ಅನ್ನೋವಂಥ ಕೆಟ್ಟ ಮನಸ್ಸು. ಆ ರೀತಿಯಾಗಿ ಭಗವಂತನನ್ನು ಆಶ್ರಯಿಸಿದಾಗ ಈ ಮಾಯೆ ಎಲ್ಲ ಹೊಟ್ಟೋಗುತ್ತೆ. ಅದು ಸತ್ಯತ್ವ ಬುದ್ಧಿ ಇರಲ್ಲ ಮಾಯೆಗೆ. ಅಂದರೆ ನಮಗೆ ನಮ್ಮ ಬುದ್ಧಿಯಲ್ಲಿ ಮಾಯಾ ಸತ್ಯ ಅಂತ ಅನಿಸಲ್ಲ, ತೋರಿಕೆ ಮಾತ್ರ ಅನಿಸುತ್ತೆ. ವಿವೇಕ ಚೂಡಾಮಣಿಲಿ ಹೇಳಲ್ವ ನಾವು? ಅದು ನಿಮಗೆ ಗೊತ್ತು, ಹೇಳಿ. ಪ್ರಸಿದ್ಧವಾದ ಶ್ಲೋಕ 107, 108ನೇ ಶ್ಲೋಕನು. ಇವಾಗ ಶುರು ಮಾಡಿದ ತಕ್ಷಣ ಹೇಳ್ತೀರ, ಬರ್ತಾ ಇದೆ ಇವಾಗ, ಎಲ್ಲ ತಲೆಯಲ್ಲಿದೆ ಎಲ್ಲ. ಅದಲ್ಲ, ಅದು ಓಕೆ, ಅದು ಮಾಯ ಡೆಫಿನಿಷನ್. ಅದು ಹೇಳಿದ ತಕ್ಷಣ ಹೇಳ್ತೀರ ಅವಾಗ. ಸನ್ನಾಪ್ಯ ಉಭಯಾತ್ಮಿಕಾನೋ ಭಿನ್ನಾಪ್ಯ ಉಭಯಾತ್ಮಿಕಾನೋ ಸಾಂಗಾಪ್ಯ ಉಭಯಾತ್ಮಿಕಾನೋ ಮಹಾದ್ಭುತಂ ಅನಿರ್ವಚನೀಯ ರೂಪ. ಏನು ಅಂತಲೇ ಹೇಳೋಕ್ಕಾಗಲ್ಲ ಮಾಯ. ಮಹಾದ್ಭುತಂ, ವಂಡರಸ್ ಇಟ್ ಇಸ್. ಅನಿರ್ವಚನೀಯ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ವಿವರಿಸೋಕ್ಕಾಗಲ್ಲ. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂತ ಗಂಟುಗಟ್ಟಲೆ ಎಕ್ಸ್ಪ್ಲೇನ್ ಮಾಡ್ಬೋದು ಅಲ್ವಾ? ಮಾಯ ಏನು ಅಂತ ಗೊತ್ತಿಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಇರ್ಬೋದು. ಇದಲ್ಲ ಅಂತ ಗಂಟುಗಟ್ಟಲೆ ಎಕ್ಸ್ಪ್ಲೇನ್ ಮಾಡೋದು ಅಲ್ವಾ? ಅದು ಸತ್ತ ಅಸತ್ತ, ಯೌವನ ಇದೆಯಾ ಅಂದರೆ ಇದೆ ಅಂತ ಗೊತ್ತಾಗತ್ತೆ, ಕ್ಷಣ ಮಾತ್ರದಲ್ಲಿ ಇಲ್ಲ ಅಂತ ಆಗ್ಬಿಡುತ್ತೆ. ಅದು ಸತ್ತಲ್ಲ, ಅದು ಅಸತ್ತಲ್ಲ. ಅದಕ್ಕೇನೋ ಸದ್ ಅಸದ್ ವಿಲಕ್ಷಣ. ಇದೆ ಅಂತಂದರೆ ಮೂರು ಕಾಲದಲ್ಲೂ ಇರಬೇಕು, ಇಲ್ಲ ಅಂದರೆ ಯಾವಾಗಲೂ ಇರಬಾರ್ದು. ತೋರಿಕೆಯಲ್ಲಿ ಮಾತ್ರ ಕಾಣ್ತಾ ಇದೆ. ಅದಕ್ಕೆ ಅದು ಸನ್ನಾಪ್ಯ ಉಭಯಾತ್ಮಿಕಾನು, ಭಿನ್ನಾತ್ಮ ಉಭಯಾತ್ಮಿಕಾನು. ಅದಕ್ಕೆ ಅಂಗಗಳ ಸಾಂಗಾಪ್ಯ ಉಭಯಾತ್ಮಿಕಾನು. ಅದು ಇದು ಅಂತಂದರೆ ಅದು ಚೇಂಜ್ ಆಗಿಬಿಡುತ್ತೆ. ಯೌವನ ಇದೆ ಅಂದರೆ ನಾಳೆ ಇಲ್ಲ ಯೌವನ, ಜನ ಇದ್ದಾರೆ ಅಂದರೆ ನಾಳೆ ಇಲ್ಲ, ಸಂಪತ್ತಿದೆ ಅಂದರೆ ನಾಳೆ ಇಲ್ಲ. ಮಹಾದ್ಭುತಂ ಅನಿರ್ವಚನೀಯ ರೂಪ. ಆ ರೀತಿಯಾಗಿ ಈ ಅರ್ಥಕಾಮ ಪುರುಷಾರ್ಥದಿಂದ ನೀನು ಹೋಗ್ಬೇಡಪ್ಪ, ಭಗವಂತನನ್ನು ಆಶ್ರಯಿಸು. ಯಾಕಂದರೆ ಇದೆಲ್ಲ ಮಾಯ. ಆ ರೀತಿಯಾಗಿ ಏನು ಮಾಡಬೇಕು? ಬ್ರಹ್ಮಪದಂ ತ್ವಂ ಪ್ರವಿಶ, ತ್ವಂ ಬ್ರಹ್ಮಪದಂ ಪ್ರವಿಶ ವಿದಿತ್ವ. ಅಂದರೆ ಈ ರೀತಿಯಾಗಿ ಮಾಯದ ಕಾರ್ಯಗಳನ್ನು ನೋಡಿಕೊಂಡು, ಮಾಯಾ ಸತ್ತಲ್ಲ ಅಂತ ತಿಳಿದು, ಎಲ್ಲವೂ ಭಗವಂತನಿಂದನೇ ಬಂದಿದೆ, ನಿನ್ನ ಪ್ರಾರಬ್ಧವಶಾತ್ ಬಂದಿದೆ, ಇಲ್ಲ ಹಿರಿಯರು ಕೊಟ್ಟಿದ್ದಾರೆ, ಅದೆಲ್ಲ ಭಗವಂತನೇ ಅಂತ ತಿಳಿದು, ತ್ವಂ ನೀನು ಬ್ರಹ್ಮಪದಂ ಪ್ರವಿಶ, ಬ್ರಹ್ಮಪದಕ್ಕೆ ಹೋಗು. ಪ್ರವಿಶ ಅಂದರೆ ಮೇ ಯು ಎಂಟರ್ ಇಂಟು ದ ಅಬೋರ್ಡ್ ಆಫ್ ಬ್ರಹ್ಮನ್ ಅಂತ. ಅಂದರೆ ಬ್ರಹ್ಮ ವಿಚಾರವನ್ನು ಮಾಡು. ಸತ್ಸಂಗದಿಂದೆಲ್ಲ ಬಂದಿದೆಯಲ್ಲ, ಸತ್ಸಂಗ ಮಾಡ್ತಿರ್ತೀಯ, ಎಲ್ಲ ಪ್ರಶ್ನೆಗಳನ್ನು, ವೇದಾಂತ ಪ್ರಶ್ನೆಗಳನ್ನೆಲ್ಲ ಕೇಳ್ತೀಯ. ಆದರೆ ಮನಸ್ಸಿನಲ್ಲಿ ಅವಾಗವಾಗ ಯೌವನದ ಬಗ್ಗೆ ಆಸೆ, ಸಂಪತ್ತು ಬಗ್ಗೆ ಆಸೆ, ಜನಗಳ ಜೊತೆ ಇರಬೇಕು, ಅಲ್ಲೆಲ್ಲ ಹೋಗಿ ಟೂರ್ ಮಾಡಬೇಕು ಅಂತೆಲ್ಲ ಅನಿಸುತ್ತೆ. ಇಲ್ಲಿ ಪಾಪ ಆಶ್ರಮದಲ್ಲಿ ಇದು ಬೇಜಾರಾಗುತ್ತೆ. ಇದೆಲ್ಲ ಅವಾಗವಾಗ ಬರ್ತಾ ಇರುತ್ತೆ. ಅದು ಬರಬಾರ್ದು ಅಂತ ಶ್ಲೋಕ ಹಾಕಿರೋದು. ಪ್ರಶ್ನೆಗಳೆಲ್ಲ ಕೇಳ್ತೀವಿ ನಾವು, ವೇದಾಂತದ ಪ್ರಶ್ನೆ ಎಲ್ಲ ಕೇಳ್ತೀವಿ. ಆದರೆ ಮಧ್ಯಾಹ್ನ ಬೇಜಾರಾಗುತ್ತೆ, ಏನು ಮಾಡೋದು, ಅಯ್ಯೋ ಬಿಸಿಲು. ಅವಾಗ ಇದೆಲ್ಲ ಯೋಚನೆ ಬರುತ್ತೆ ನಮಗೆ ಅಲ್ವಾ? ಸ್ವಲ್ಪ ಆ ಕಡೆ ಬೆಂಗಳೂರಿಗೆ ಹೋಗಿ ಬರೋಣವಾ? ಎಷ್ಟು ಚೆನ್ನಾಗಿದೆ ಬೆಂಗಳೂರಲ್ಲಿ, ವೆದರ್ ಎಷ್ಟು ಚೆನ್ನಾಗಿದೆ. ಒಂದು ಫೋನ್ ಮಾಡಿದ್ರೆ 100 ಜನ ಬರ್ತಾರೆ, ಹೇಗಿದೆಯಾ ನೀನು ಅಂತ ಕೇಳ್ತಾರೆ. ನಾನು ಎಲ್ಲ ಸಂಜೆ ಎಲ್ಲ ಹೋಗ್ಬಿಟ್ಟು ಇಲ್ಲ ಒಂದು ಈಟೌಟ್ ಜಾಗಕ್ಕೆ ಹೋಗಿ ತಿಂದ್ಕೊಂಡು ಬರ್ಬೋದು. ಇಲ್ಲಿ ಏನೂ ಇಲ್ಲ, ಒಂದು ತರಕಾರಿ ಬರೋಕ್ಕೂ ಎಷ್ಟು ಕಷ್ಟ ಇಲ್ಲಿ ಅಲ್ವಾ? ಈ ಥರ ಎಲ್ಲ ಅನ್ಸುತ್ತೆ. ಅದೆಲ್ಲ ಬರಬಾರ್ದು, ಯಾವಾಗಲೂ ಇಲ್ಲೇ ಕಷ್ಟದಲ್ಲೇ ಇರಬೇಕು ಅನ್ನುವಂಥ ಶ್ಲೋಕ ಇದೆ ಅಲ್ವಾ? ಬ್ರಹ್ಮಪದಂ, ಸದಾ ವಿಚಾರವನ್ನು ಮಾಡು. ಒಬ್ಬ ಪಂಡಿತ ಕತೆ, ಹೀಗೆ ಪ್ರಯಾಣ ಮಾಡ್ಕೊಂಡು ಹೋಗ್ತಿದ್ದಂತೆ ಪಂಡಿತ. ಸ್ವಲ್ಪ ವಿಶ್ರಾಂತಿ ಬೇಕು ಹಾಗೆ ಅಂತ ಬೆಟ್ಟದ ಮೇಲೆ ಕೂತು ಮಲ್ಕೊಂಡು, ತಲೆ ಮೇಲೆ ಹೀಗೆ ಕೈಯಲ್ಲಿ ಇಟ್ಕೊಂಡು ಮಲ್ಕೊಂಡಿದ್ದಂತೆ ಆರಾಮಾಗಿ. ಆ ಆಕಾಶವನ್ನೆಲ್ಲ ನೋಡ್ತಿದ್ದಂತೆ. ಅವನು ಅನಿಸ್ತಂತೆ, ಅದೇ ಪಂಡಿತ ಚಿಂತನೆ ಮಾಡ್ತಾನೆ ಹೋಗ್ತಿರ್ತಾನಲ್ಲ, ಏನಿಷ್ಟು ಸರ್ವವ್ಯಾಪಿ ಆಗಿದೆ ಆಕಾಶ. ಇಲ್ಲಿ ನೋಡ್ತಾನೆ, ಆಕಾಶ ಎಲ್ಲ ಕಡೆ ಆಕಾಶವಾಗಿದೆ. ಆಕಾಶ ನಿಜವಾಗ್ಲೂ ಗ್ರೇಟ್. ಆಕಾಶನಿಗೆ ಒಂದು ನೋಡಿ, ಹೇ ಆಕಾಶ, ನೀನೇಪ್ಪ ಎಲ್ಲವನ್ನು
ಆಧರಿಸಿದೆಯಾ, ಎಲ್ಲದರಲ್ಲಿಯೂ ನೀನೇ ಇದೆಯಾ ಅಂತ ನಮಸ್ಕಾರ ಮಾಡೋದಂತೆ. ಸ್ವಲ್ಪ ಹತ್ತಾದ್ಮೇಲೆ ಆಕಾಶ ಮನುಷ್ಯ ರೂಪದಲ್ಲಿ ಬಂದು, ನಾನು ಗ್ರೇಟ್ ಅಲ್ಲ, ಮೋಡದ ಅಸ್ತಿತ್ವವಿಲ್ಲ ಅಂದರೆ ನನಗೆ ಆಕಾಶ ಅಂತ ಯಾರೂ ಹೇಳೋದೇ ಇಲ್ಲ. ಮೋಡ ಇರೋದರಿಂದ ನನ್ನನ್ನು ಗುರುತಿಸಿದ್ದಾರೆ. ಮೋಡ ಇಲ್ಲ ಅಂದರೆ ಆಕಾಶ ಇಲ್ಲಿ, ಅದರಿಂದ ನೀನು ಹೋಗಿ ಮೋಡಕ್ಕೆ ನಮಸ್ಕಾರ ಮಾಡು, ಅವನು ನಿಜವಾಗ್ಲೂ ಉತ್ತಮ. ಆವಾಗ ಇವನು ಹೋಗಿ ಮೋಡಕ್ಕೆ ಹೇಳಿದಂತೆ, ಕತೆ ಇದು ಹೇಗೋದ, ಹಾಗೆ ಹಾರ್ಕೊಂಡು ಹೋದ್ನ ಅಂತೆಲ್ಲ ಕೇಳ್ಬಾರ್ದು, ಕತೆಯಾಗಿ ತಗೊಳ್ಳೋದು. ಮೋಡಕ್ಕೆ ಹೋಗಿ ಹೇಳಿದಂತೆ, ನಿಜವಾಗ್ಲೂ ನಾನು ಆಕಾಶ ಉತ್ತಮ ಅಂದ್ಕೊಂಡಿದ್ದೆ, ಆಕಾಶ ಹೇಳಿತು ನೀನಿಲ್ಲ ಅಂದರೆ ಅವನಿಗಿಲ್ವಂತೆ, ಅದಕ್ಕೆ ನೀನೇ ಗ್ರೇಟ್ ಕಣೆ. ಹೌದು, ನಾನು ಯೋಚನೆ ಮಾಡಿದೆ, ಇವನು ಪಂಡಿತ ಅಲ್ವಾ, ನಾನು ಯೋಚನೆ ಮಾಡಿದೆ, ನೀನೇ ಗ್ರೇಟ್ ಅಂತ. ಆ ಮೋಡ ಹೇಳ್ತಂತೆ, ನಾನೇನು ಗ್ರೇಟಪ್ಪ, ಕ್ಷಣ ಮಾತ್ರದಲ್ಲಿ ಇಲ್ಲಿರೋದನ್ನು ನನ್ನನ್ನು ಆ ಕಡೆ ವಾಯು ಭಗವಂತ ಹಾಕ್ಸ್ಬಿಡ್ತಾನೆ, ನಾನೇನು ಗ್ರೇಟು. ನಿಜವಾಗ್ಲೂ ನೀನು ನಮಸ್ಕಾರ ಮಾಡಬೇಕಂದ್ರೆ ವಾಯು ಭಗವಂತನ ಹತ್ರ ಹೋಗಿ ಹೇಳು. ಸರಿ, ವಾಯು ಹತ್ರ ಹೋದಂತೆ. ವಾಯು, ನೀನೇ ಗ್ರೇಟ್ ಕಣಯ್ಯ ಅಂದಂತೆ. ನಾನೇನು ಗ್ರೇಟಪ್ಪ, ಅಲ್ಲಿ ನೋಡು ಕೆಳಗಡೆ ಪರ್ವತಗಳು ಎಷ್ಟು ಗಾಳಿ ಹರಿಸಿದ್ರು ಹಾಗೆ ಪರ್ವತ ಹಾಗೆ ನಿಂತಿದೆ, ಅಳ್ಳಾಡ್ತಾನೆ ಇಲ್ವಲ್ಲ, ನಿಜವಾಗ್ಲೂ ನೀನು ನಮಸ್ಕಾರ ಮಾಡ್ಬೇಕಾ, ಪರ್ವತನಿಗೆ ಹೋಗಿ ಹೇಳು ಅಂತ. ಇವನು ಪರ್ವತನ ಹತ್ರ ಹೋಗಿ ಪರ್ವತರಾಜನ ಹತ್ರ ಮಾತಾಡಿ, ಹೌದು ಇವನ್ನೆಲ್ಲ ನಾನು ಗ್ರೇಟ್ ಅಂತ ಅಂದ್ಕೊಂಡು ಬಂದೆ, ಎಷ್ಟು ಗಾಳಿ ವಾಯು ಭಗವಂತ ಬೀಳಿಸ್ತಾಯಿದ್ರು ನೀನು ಅಳ್ಳಾಡ್ತಾನೆ ಇಲ್ವಲ್ಲ, ಅದಕ್ಕೆ ನೀನೇ ಗ್ರೇಟು ಅಂತ ಪರ್ವತರಾಜನಿಗೆ ನಮಸ್ಕಾರ ಮಾಡಿದಂತೆ. ಪರ್ವತ ಹೇಳಿದಂತೆ, ನಾನೇನು ಗ್ರೇಟ್ ಕಣಯ್ಯ, ಭೂಮಿ ದೇವಿ ನನ್ನನ್ನು ಧರಿಸಿದ್ದಾಳೆ, ಎಲ್ಲವನ್ನೂ ಧರಿಸಿದ್ದಾಳೆ, ಸಮುದ್ರ ಅದು ಇದು ಮತ್ತೊಂದು ಮಗದೊಂದು ಜನಗಳು ಎಲ್ಲವೂ. ನೀನು ಏನೋ ನಮಸ್ಕಾರ ಮಾಡಿದ್ರೆ ಭೂಮಿ ದೇವಿಗೆ, ಪೃಥ್ವಿ ದೇವಿಗೆ ಹೇಳು. ಸರಿ, ಭೂದೇವಿಯನ್ನು ಕರೆದು ನಿನಗೆ ಸಾಷ್ಟಾಂಗ ನಮಸ್ಕಾರ ಅಮ್ಮ ಅಂತ ಹೇಳಿದಂತೆ. ನಾನೇನಪ್ಪ ಗ್ರೇಟು, ನಾನು ಭಗವಂತನ ಬಾಯಲ್ಲಿದ್ದೀನಿ. ವಿಶ್ವರೂಪ ದರ್ಶನದಲ್ಲಿ ಏನಾಯಿತು, ಅಥವಾ ಯಶೋಧವನ ಕಥೆ ಏನಾಯಿತು, ಮಣ್ಣನ್ನು ಹಾಕಿದಾಗ ಕೃಷ್ಣ ತೆಗೆದಾಗ ಬ್ರಹ್ಮಾಂಡವೇ ಅಲ್ಲಿ ಕಾಣಿಸ್ಲಿಲ್ವ, ಮಣ್ಣು ತಿಂದಾಗ ಕೃಷ್ಣ. ಅಥವಾ ಈ ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಸಮಸ್ತ ಶರೀರವು ಅರ್ಜುನ ಎಲ್ಲಿ ನೋಡ್ದ, ಈ ಭಗವಂತನ ಶರೀರದಲ್ಲೇ ನೋಡಿದ್ನಲ್ಲ. ಈ ಭೂಮಿ ದೇವಿ ಎಂದು ಒಂದು ಭೂಮಿ, ಒಂದು ನಮ್ಮದು ಇದು ಎಷ್ಟು ಗ್ಯಾಲಕ್ಸೀಸ್, ಅದೆಲ್ಲ ಭಗವಂತನ ಶರೀರದಲ್ಲೇ ಇದೆ. ನಿಜವಾಗ್ಲೂ ನಮಸ್ಕಾರ ಮಾಡಬೇಕಾಗಿದ್ರೆ ನೀನು ಭಗವಂತನಿಗೆ ಮಾಡು ಅಂತ ಈ ಪಂಡಿತನಿಗೆ ಹೇಳಿದಂತೆ. ಇವನು ಪಂಡಿತ ಹೋಗಿ ಭಗವಂತನಿಗೆ ನಮಸ್ಕಾರ ಮಾಡಿದಂತೆ. ನೀನೇಪ್ಪ ಗ್ರೇಟ, ಸರ್ವ ನಿಯಾಮಕ, ಸರ್ವ ಜಗತ್ರಕ್ಷಕ, ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಸಂಕಲ್ಪ ಎಲ್ಲದಲ್ಲಿಯೂ ನೀನೇ ಇದೆಯಾ. ಭಗವಂತ ಹೇಳಿದಂತೆ, ನಾನು ಗ್ರೇಟ್ ಅಲ್ಲ ಕಣಯ್ಯ, ಭಕ್ತ ನಿಜವಾಗ್ಲೂ ಗ್ರೇಟ್. ಯಾಕೆಂದರೆ ಈ ಬೃಹತಾಕಾರವಾದ ಪ್ರಪಂಚವನ್ನು, ಸಮಸ್ತ ಪ್ರಪಂಚವನ್ನು ನನ್ನ ಶರೀರದಲ್ಲಿ ನಾನು ಧರಿಸಿದ್ದೀನಿ, ಅಥವಾ ನನ್ನ ಬಾಯಲ್ಲಿ ನೀನು ನೋಡ್ತೀಯ. ಆದರೆ ಅವನ ಎದೆ ಇಷ್ಟು ಮುಷ್ಟಿಯಲ್ಲಿದೆ, ಇಷ್ಟೇ ಇರೋದು, ಮುಷ್ಟಿ ಗಾತ್ರದಲ್ಲಿ ಅವನ ಎದೆ ಇದೆ. ಅದನ್ನು ನಾನು ನನ್ನಲ್ಲಿ ಭಾವನೆ ಮಾಡ್ಕೊಂಡು ಅವನು ಎದೆಯಲ್ಲಿ ಇಟ್ಕೊಂಡಿದ್ದಾನಲ್ಲ. ಹೀ ಈಸ್ ಕಂಟೆಂಪ್ಲೇಟಿಂಗ್ ಮೀ ಇನ್ ದಿ ಹಾರ್ಟ್ ಆಫ್ ಹಿಸ್ ಭಕ್ತಾಸ್ ಹಾರ್ಟ್. ನಿಜವಾಗ್ಲೂ ಅವನನ್ನು ನೀನು ಪ್ರಾರ್ಥನೆ ಮಾಡಬೇಕು, ಅವನು ಗ್ರೇಟು, ಅವನ ಹತ್ರ ಹೋಗು. ಅವನು ಹೋಗಿ ನೋಡ್ತಾನೆ, ಆ ಪಂಡಿತನೇ ಭಗವಂತ ಆಗಿಬಿಟ್ಟಿದ್ದಾನೆ, ಅಲ್ಲೇ ಇದ್ದಾನೆ. ಬ್ರಹ್ಮಪದಂ ತ್ವಂ ಪ್ರವೇಶ ವಿಧಿತ್ವಾಗಿ ಹೇಳೋಕ್ಕೆ, ಅಲ್ಲೆಲ್ಲ ಹುಡುಕೋದಲ್ಲ, ಇಲ್ಲೇ. ಅದು ಗ್ರೇಟ್, ಇದು ಗ್ರೇಟ್, ಅದೇ ಅದು ಗ್ರೇಟ್ ಅಲ್ಲ, ಎಲ್ಲ ಇಲ್ಲೇ ಹೃದಯದಲ್ಲಿ ಅಲ್ವಾ. ಆ ರೀತಿಯಾಗಿ ಆ ತತ್ವಚಿಂತನೆ, ಶುರುವಿನಲ್ಲಿ ಸಗುಣ ಈಶ್ವರನ ಧ್ಯಾನ, ಆಮೇಲೆ ಆ ತತ್ವಚಿಂತನೆಯಿಂದ ಈ ರೀತಿಯಾಗಿ ಮಾಯದಿಂದ ನಮಗೆಲ್ಲ ತುಂಬ ತೊಂದರೆ ಮಾಡುತ್ತಲ್ಲ, ಯೌವನ ಮದ, ಅದೆಲ್ಲ ಆ ಗರ್ವವನ್ನು ಬಿಡು, ಸದಾ ಆನಂದವಾಗಿರು ಅನ್ನುವಂಥ ಹೇಳುವ ಶ್ಲೋಕ ಇದು. ಬ್ರಹ್ಮಪದಕ್ಕೆ ನೀನು ಶುರು ಮಾಡಿದ್ಯಾ, ಜೀವನದಲ್ಲಿ ನಿನಗೆ ಆನಂದನೇ ಅಂತ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.